ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಒಂದೊಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳ ಗ್ರಂಥ 13ನೇ ಅಧ್ಯಾಯ, ದಿ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 13. 13ನೇ ಅಧ್ಯಾಯ ಕೀರ್ತನೆಗಳ ಗ್ರಂಥ 1ನೇ ವಚನ ಈ ರೀತಿಯಾಗಿದೆ: ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ. ದಾವೀದನು 11ನೇ ಕೀರ್ತನೆಯಲ್ಲಿ ಯೆಹೋವನನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ, 12ನೇ ಅಧ್ಯಾಯದಲ್ಲಿ ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ ಅಂತ ಹೇಳಿ, 13ನೇ ಅಧ್ಯಾಯ ಅದರಲ್ಲಿ ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವೆ. ದಾವೀದನು ಎಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನೋಡುವಾಗ ಅಪೊಸ್ತಲ ಕೃತ್ಯದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ದಾವೀದನ ವಿಷಯವಾಗಿ ದೇವರು ಕೊಟ್ಟಂಥ ಒಂದು ಸಾಕ್ಷಿ ಏನಾಗಿತ್ತು ಎಂಬುದಾಗಿ ನೋಡುವಾಗ ಅಪೊಸ್ತಲ ಕೃತ್ಯ 13:22. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ, ಅವನನ್ನು ಅಂತ ಹೇಳಿದಾಗ ಸೌಲನನ್ನು ತೆಗೆದುಹಾಕಿ ದಾವೀದನನ್ನು, ಈಗ 13ನೇ ಕೀರ್ತನೆ ನಾವು ಅಧ್ಯಯನ ಮಾಡಿಕೊಳ್ತಿದ್ದೀವಲ್ಲ, ಅದನ್ನು ಬರೆದಂಥ ದಾವೀದನನ್ನು ಜನರ ಮೇಲೆ ಅಥವಾ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿ ಅಥವಾ ನೇಮಿಸಿ, ಈಗ ದೇವರು ದಾವೀದನ ಬಗ್ಗೆ ಏನೋ ಹೇಳ್ತಿದ್ದಾನೆ, ಕೇಳಿಸ್ಕೊಳ್ಳೋಣ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13:22. ಅಪೊಸ್ತಲ ಕೃತ್ಯ 13:22. ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ದೇವರಿಗೆ ಒಬ್ಬ ವ್ಯಕ್ತಿ ಸಿಕ್ಕಿದನಂತೆ. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ದಾವೀದನ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳಿದನು. ಹಾಗಾದರೆ ದಾವೀದನಿಗೆ ಕೆಲವು ಪ್ರಶ್ನೆಗಳಿದ್ದು, ಉದಾಹರಣೆಗೆ 13:1, ಯೆಹೋವನೇ, ನೀನು ಇನ್ನು ಎಷ್ಟರವರೆಗೆ ನನ್ನನ್ನು ಈ ರೀತಿಯಾಗಿ ಮರೆತಿರುವಿ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನ ವಿಷಯವಾಗಿ ನೋಡುವಾಗ 13ನೇ ವಚನದಲ್ಲಿ ಅಥವಾ 12ನೇ ಅಧ್ಯಾಯದಲ್ಲಿ ಯೆಹೋವನ ಮಾತುಗಳು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಯೇಸು ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಯಾಕಂದರೆ ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಬಂದಿದೆ. 13ನೇ ಅಧ್ಯಾಯಕ್ಕೆ ಬಂದಾಗ ಅದೇ ದಾವೀದನ ಸ್ವರ ಸ್ವಲ್ಪ ಚೇಂಜ್ ಆಗ್ತದೆ. ಏರುಪೇರುಗಳು ಕೀರ್ತನೆಗಾರನ ಅಥವಾ ದಾವೀದನ ಜೀವನದಲ್ಲಿ ಇದ್ದವು. ಅದಕ್ಕೆ ಒಂದು ಕಾರಣ ಏನೆಂಬುದಾಗಿ ನೋಡುವಾಗ ಅದನ್ನು ನಾನು ದೇವರ ವಾಕ್ಯದಿಂದ ರುಜುಪಡಿಸ ಬಯಸ್ತೇನೆ. ಅದನ್ನು ಕೂಡ ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6 ಮತ್ತು 12ನೇ ವಚನ ಮತ್ತು 14ನೇ ವಚನ. 14ನೇ ವಚನ ನಾನು ಓದ್ತೇನೆ. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಹೊಸ ಒಡಂಬಡಿಕೆಯ ದೇವಜನರಿಗೆ ಇರುವಂಥ ಒಂದು ಹಕ್ಕು, ಬಾಧ್ಯತೆ, ಭಾಗ್ಯ. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸೋದಿಲ್ಲ ಅಂತೆ. ಕಾರಣ ಏನು? ನಾವು ಸ್ಪೆಷಲ್ ಅಂತ ಹೇಳಿಲ್ಲ.
ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ದಾವೀದನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿದ್ದ. ಹಾಗಾದರೆ ನಾವು ಯಾವುದಕ್ಕೆ ಅಧೀನರಾಗಿದ್ದೇವೆ? ನೀವು ಕೃಪೆಗೆ ಅಧೀನರಾಗಿದ್ದೀರಷ್ಟೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಧರ್ಮಶಾಸ್ತ್ರವನ್ನು ಕೊಟ್ಟ ಆತನು ಮೋಶೆಗೆ ಅಧೀನನಾಗಿದ್ದ ದಾವೀದ. ಆದ ಕಾರಣ ಪಾಪವು ಅಧಿಕಾರ ನಡೆಸ್ತಾ ಇತ್ತು. ಕೃಪೆಯನ್ನು ಕೊಟ್ಟದ್ದು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಅಧೀನರಾಗಿದ್ದರೆ ನಿಜವಾಗಿಯೂ, ಯಥಾರ್ಥವಾಗಿಯೂ, ಸಂಪೂರ್ಣವಾಗಿಯೂ ಶುಭವಾರ್ತೆ ಏನಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ. ವಾವ್, ಇದು ಎಂಥ ಶುಭವಾರ್ತೆ! ಆದರೆ ಯಥಾರ್ಥವಾಗಿ ಇನ್ನೆಷ್ಟರವರೆಗೆ ಮರೆತಿರುವೆ ಎಂಬುದಾಗಿ ದಾವೀದನು ದೇವರಿಗೆ ಕೇಳ್ತಾನೆ. ನನ್ನನ್ನು ಸಂಪೂರ್ಣವಾಗಿ ಮರೆತಿರುವೆ ಎಷ್ಟರವರೆಗೆ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ಕೀರ್ತನೆ 13:2 ದಾವೀದನು ಮುಂದುವರಿಸ್ತಾನೆ, ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು. ಇಡೀ ದಿವಸ ಯೋಚನೆ ಚಿಂತೆಯಲ್ಲಿ ನಾನು ಇನ್ನೆಷ್ಟರವರೆಗೆ ಇರಬೇಕು? ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳುವಾತನಾಗಿದ್ದಾನೆ. ಆದರೆ ಹಳೆ ಒಡಂಬಡಿಕೆ ಭಕ್ತಾದಿಗಳು ಚಿಂತೆ ಮಾಡ್ತಿದ್ದರು. ಉದಾಹರಣೆ ಕೀರ್ತನೆ 42:5, ಕೀರ್ತನೆ 43:5, ನನ್ನ ಮನವೇ ನೀನು ಚಿಂತಿಸುವುದೇಕೆ, ನೀನು ದುಃಖ ಪಡುವುದೇಕೆ ಎಂಬುದಾಗಿ ತನಗೆ ತಾನೇ ಆಧರಣೆಯನ್ನು ಕೀರ್ತನೆಗಾರನು ತಂದುಕೊಳ್ತಾನೆ. ಆದರೆ ಚಿಂತಿಸಬಾರದು ಎಂಬುದಾಗಿ ಮತ್ತಾಯ 6, ಫಿಲಿಪ್ಪಿ 4:6, 1 ಪೇತ್ರ 5, ನಿಮ್ಮ ಚಿಂತಾಭಾರವನ್ನು ದೇವರಿಗೆ ವಹಿಸುವಂತೆ. ಹೌದು, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಯಲ್ಲಿ ಕೂಡ ಇದೆ, ಆದರೆ ಅವ್ರಿಗೆ ಶಕ್ತಿ ಇರಲಿಲ್ಲ. ಕೀರ್ತನೆಯಲ್ಲಿ ಕೂಡ ಇದೆ, ಚಿಂತೆ ಮಾಡಬೇಡ್ರಿ ಅಥವಾ ನಿಮ್ಮ ದುಃಖವನ್ನು ಅಥವಾ ಚಿಂತೆಯನ್ನು ದೇವರಿಗೆ ವಹಿಸಿಬಿಡ್ರಿ ಎಂಬಂಥ ಮಾತುಗಳು ಇವೆ, ಖಂಡಿತವಾಗಿವೆ. ಆದರೆ ಅಂದು ದೇವರ ವಾಕ್ಯವಿತ್ತು, ದೇವರ ಶಕ್ತಿ ಇರಲಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಹಳೆ ಒಡಂಬಡಿಕೆಯಲ್ಲಿ ತಮ್ಮ ದೇಹಕ್ಕೆ ಹೊರಗಿನ ವೈರಿಗಳ ಮೇಲೆ ಜಯ ಹೊಂದುವುದಕ್ಕೆ ಶಕ್ತಿ ಕೊಡಲಾಗಿತ್ತು. ಉದಾಹರಣೆಗೆ ಇದೇ ದಾವೀದನು, ಈ ಕೀರ್ತನೆ 13ನೇ ಅಧ್ಯಾಯವನ್ನು ರಚಿಸಿದಂಥ ದಾವೀದನು ಚಿಕ್ಕ ಬಾಲಕನು, ಯೌವನಸ್ಥನು. ಒಬ್ಬ ದೊಡ್ಡ ಗೊಲ್ಯಾತನನ್ನು ನೋಡಿದಾಗ ಭಯಪಡಲಿಲ್ಲ, ಹಿಂಜರಿಯಲಿಲ್ಲ. ತನ್ನ ದೇಹಕ್ಕೆ ಹೊರಗೆ ಇರುವಂಥ ಆ ವೈರಿಯನ್ನು ವಸ್ತ್ರ ಅಥವಾ ಆಯುಧ, ಸರ್ವಾಯುಧಗಳನ್ನು ಧರಿಸದೆ ಜಯವನ್ನು ದೇವರ ಸಹಾಯದಿಂದ ದೇಶಕ್ಕೆ ತಂದುಕೊಟ್ಟನು. ಆದರೆ ತನ್ನ ಒಳಗಿನ ವೈರಿಯಾದಂಥ ವ್ಯಭಿಚಾರ, ಕೊಲೆ, ಸುಳ್ಳು ಇತ್ಯಾದಿ ವೈರಿಗಳನ್ನು ಕೊಲ್ಲುವುದಕ್ಕೆ ಭಕ್ತನಾದ ದಾವೀದನಿಗೆ ಆಗಲಿಲ್ಲ. ಕಾರಣ ಅವನು ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ದನು, ಕೃಪೆಗೆ ಒಳಗಾಗಿರಲಿಲ್ಲ. ಇಂದು ನಾನು ಧರ್ಮಶಾಸ್ತ್ರಕ್ಕೆ ಒಳಗಾಗಿಲ್ಲ, ಕೃಪೆಗೆ ಒಳಗಾಗಿದ್ದೇನೆ ಅಂತ ಹೇಳಿ
ಇನ್ನೂ ನನಗೆ ಪಾಪದ ಮೇಲೆ ಜಯ ಇಲ್ಲದಿದ್ದರೆ ಅದಕ್ಕೆ ಒಂದೇ ಕಾರಣ, ಎರಡು ಕಾರಣ ಕೂಡ ಅಲ್ಲ, ಒಂದು ಮುಖ್ಯ ಕಾರಣ, ದೇವರಲ್ಲ ಕಾರಣ, ದೇವರ ವಾಕ್ಯ ಅಲ್ಲ ಕಾರಣ, ನಾನೇ ಕಾರಣ. ನಾನು ನನ್ನನ್ನು ಧರ್ಮಶಾಸ್ತ್ರದ ಕೆಳಗೆ ಬರಮಾಡಿಕೊಂಡಿದ್ದರಿಂದ ಪಾಪವು ನನ್ನ ಮೇಲೆ ಅಧಿಕಾರ ನಡೆಸ್ತಾ ಇರ್ತೈತೆ. ಕೋಪ ಮಾಡಿಕೋ, ದ್ವೇಷ ಮಾಡಿಕೊಳ್ಳು, ಹೊಟ್ಟೆ ಕಿಚ್ಚುಪಡು, ನ್ಯಾಯ ತೀರ್ಪು ಮಾಡು, ಅವರ ಬಗ್ಗೆ ಮಾತಾಡು, ಇವರ ಬಗ್ಗೆ ಮಾತನಾಡು, ದೂಷಣೆ ಮಾತುಗಳನ್ನು ಹಾಡು, ತೀರ್ಪಿನ ಮಾತುಗಳನ್ನು ಆಡು, ನಾಲಿಗೆಗೆ ನೀನೇ ದೊರೆಯಾಗಿರು. ಈ ರೀತಿಯಾಗಿ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸದೆ ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಾಗಿದ್ರಿ. ಆದರೆ ಧರ್ಮಶಾಸ್ತ್ರಕ್ಕಲ್ಲ, ನಾವು ದೇವರ ಕೃಪೆಗೆ ಯೇಸು ಕ್ರಿಸ್ತನ ಕೃಪೆಗೆ ಅಧೀನರಾಗಿದ್ದರೆ ಅವಾಗೇನಾಗ್ತದೆ? ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ. 2ನೇ ವಚನ, ಇನ್ನು ಎಷ್ಟರವರೆಗೆ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸುತ್ತಾ ಇರಬೇಕು, ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು. ಹೌದು, ವಿರೋಧಿ ಅಂದರೆ ಸೈತಾನನೆಂಬ ವಿರೋಧಿಯಾಗಿರ್ಬೋದು, ದುರಾತ್ಮನೆಂಬ ವಿರೋಧಿಯಾಗಿರ್ಬೋದು, ನಮ್ಮಲ್ಲಿರುವಂಥ ಆಶಾಪಾಶಗಳೆಂಬ ವಿರೋಧಿಯೇ ಆಗಿರ್ಬೋದು, ಸ್ವಾರ್ಥವೆಂಬ ವಿರೋಧಿಯೇ ಆಗಿರ್ಬೋದು. ಇವೆಲ್ಲ ವಿರೋಧಿಗಳು ನಮ್ಮ ಮೇಲೆ ದೊರೆತನ ಮಾಡಿದರೆ ಅದರ ಕಾರಣ ಆತ್ಮದಲ್ಲಿ ಇನ್ನೂ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೇವೆ, ಕೃಪೆಗೆ ಪೂರ್ಣವಾಗಿ ಅಧೀನರಾಗಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳ್ತೇವೆ, ಆದರೆ ಮೋಶೆಯ ಶಿಷ್ಯನು ಆಗಿದ್ದೇನೆ ಎಂಬುದಾಗಿ ನಮ್ಮ ನಡವಳಿಕೆ ತೋರಿಸ್ತಾ ಇದೆ. ಅದು ಸಾಧ್ಯವೇ? ಸಾಧ್ಯ. ಅದಕ್ಕೆ ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಹೇಳುವಾತನಾಗಿದ್ದಾನೆ. ಪ್ರಕಟಣೆ 3 ತಣ್ಣಗಾಗಿದ್ದರೆ ಅಂದರೆ ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ದರೆ ಮೇಲಾಗಿರ್ತಿತ್ತು. ಹಳೆ ಒಡಂಬಡಿಕೆಯಲ್ಲಿ ಭಕ್ತಾದಿಗಳು ಹಾಗಿದ್ದರು. ಬೆಚ್ಚಗಿದ್ದರೆ ಅಂದರೆ ಹೊಸ ಒಡಂಬಡಿಕೆಯ ಪೌಲನು, ಪೇತ್ರ, ಯಾಕೋಬನು, ಯೋಹಾನನು ಇದ್ದ ಹಾಗೆ ಆದರೂ ಬೆಚ್ಚಗಿರ್ಬೋದು. ತಣ್ಣಗೂ ಇಲ್ಲದೆ, ಬೆಚ್ಚಗೂ ಇಲ್ಲದೆ, ಧರ್ಮಶಾಸ್ತ್ರಕ್ಕೂ ಇಲ್ಲದೆ, ಕೃಪೆಗೂ ಇಲ್ಲದೆ, ಮೋಶೆಯ ಶಿಷ್ಯನೂ ಅಲ್ಲ, ಯೇಸು ಕ್ರಿಸ್ತನ ಶಿಷ್ಯನಲ್ಲ, 50-50 ಇಲ್ಲಿ ಅಲ್ಲಿ ಎಂಬಂಥ ಜೀವನ ಜೀವಿಸ್ತಾ ಇದ್ದರೆ ಆವಾಗ ಯಾವ ರೀತಿಯಾಗಿ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯೂ ಇದೆ, ಹೊಸ ಒಡಂಬಡಿಕೆಯೂ ಇದೆಯಲ್ಲ, ಆ ರೀತಿಯಾಗಿ ನಮ್ಮ ಜೀವನ ಕೂಡ ಹಳೆ ಒಡಂಬಡಿಕೆ ಜೀವನ, ಹೊಸ ಒಡಂಬಡಿಕೆ ಜೀವನ. ಒಂದು ಸಾರಿ ಯೇಸು ಕ್ರಿಸ್ತನ ಶಿಷ್ಯ, ಮತ್ತೊಂದು ಆವೃತ್ತಿ ಮೋಶೆಯ ಶಿಷ್ಯ. ಒಂದು ಸಾರಿ ಧರ್ಮಶಾಸ್ತ್ರಕ್ಕೆ ಅಧೀನತೆ, ಇನ್ನೊಂದು ಸಾರಿ ಕೃಪೆಗೆ ಅಧೀನತೆ. ಆ ರೀತಿಯಾದಂಥ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ. 13:3 ಕೀರ್ತನೆ, ಯೆಹೋವನೇ ನನ್ನ ದೇವರೇ, ಇದು ನನಗಿಷ್ಟ. ಹಳೆ ಒಡಂಬಡಿಕೆ ಭಕ್ತನು ದಾವೀದನು ಸಮಸ್ಯೆಗಳು ಏನೇ ಬಂದರೂ ಕೂಡ ಯೆಹೋವನೇ ಅಂದರೆ ಇರುವಾತನೇ ಆಗಿರುವಾತನೇ ನನ್ನ ದೇವರೇ, ನನ್ನ ಸನ್ನಿವೇಶಕ್ಕೆ, ನನ್ನ ಸಮಸ್ಯೆಗೆ, ನನ್ನ ವೈಯಕ್ತಿಕವಾದ ನನ್ನ ದೇವರೇ, ನನ್ನಲ್ಲೇ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ಹೌದು, ದೇವರು ನನ್ನ ದೇವರಾದಾಗ ಸದುತ್ತರ, ಸರಾಗಮ, ಸದುತ್ತರ ಪ್ರಾರ್ಥನೆಗೆ ಹಾದಿಯಲ್ಲಿಯೇ ಸದುತ್ತರವನ್ನು ದಯಪಾಲಿಸು. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಲ್ಲಿ ಕೀರ್ತನೆ 13ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡಿಕೊಳ್ತಿದ್ದೇವೆ. ನನ್ನ ಶತ್ರುವು
ಅದು ಸೈತಾನ್ಯ ಆಗಿರ್ಬೋದು, ದುರಾತ್ಮನೇ ಆಗಿರ್ಬೋದು, ಸ್ವಾರ್ಥವೇ ಆಗಿರ್ಬೋದು, ನಮ್ಮಲ್ಲಿರುವ ಆಶಾಪಾಶಗಳೇ ಆಗಿರ್ಬೋದು, ಅಥವಾ ಬೇರೆ ಮನುಷ್ಯರೇ ಆಗಿರುವಂಥ ವೈರಿಗಳೇ ಆಗಿರ್ಬೋದು. ನನ್ನ ಶತ್ರು ಅವನನ್ನು ಜಯಿಸಿದೆನೆಂದು ಹೇಳಿಕೊಳ್ಳಬಾರ್ದು. ಯಾಕೆ ದಾವೀದನಿಗೆ ಇಂಥ ಒಂದು ಆಶೆ? ಶತ್ರು ನನ್ನನ್ನು ಜಯಿಸಿದೆ ಎಂಬುದಾಗಿ, ಅಥವಾ ಶತ್ರು ನನ್ನನ್ನು ಜಯಿಸಿಬಿಟ್ಟೆ, ಶತ್ರು ನಾನು ದಾವೀದನನ್ನು ಜಯಿಸಿದೆ ಎಂಬುದಾಗಿ ಹೇಳಬಾರ್ದಂತೆ. ದಾವೀದ ಅಂದರೆ ಪ್ರಿಯನ್. ನಾನು ಪ್ರಿಯನನ್ನು ಜಯಿಸಿದೆ. ಪ್ರಿಯನಂದರೆ ವಿಶ್ವಾಸಿ. ನಾನು ವಿಶ್ವಾಸಿಯನ್ನು ಜಯಿಸಿದೆ ಎಂಬುದಾಗಿ ಹೇಳಬಾರ್ದಂತೆ. ದಾವೀದನ ದೇವರ ಅಭಿಷಿಕ್ತನು. ನಾನು ಅಭಿಷಿಕ್ತನನ್ನು ಜಯಿಸಿದೆ ಎಂಬುದಾಗಿ ಹೇಳಬಾರ್ದಂತೆ. ದಾವೀದನ ದೇವರ ಸೇವಕನು. ನಾನು ದೇವರ ಸೇವಕನನ್ನು ಜಯಿಸಿದೆ ಅಂತ ಶತ್ರು ಹೇಳಬಾರ್ದಂತೆ. ಯಾಕೆ 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 ಒಂದು ಕಾರಣ ಇದೆ. ಅದೇ ದಾವೀದನು 41ನೇ ಕೀರ್ತನೆಯಲ್ಲಿ ಕೊಡುವ ಉತ್ತರ ಭಾಳ ಆಶ್ಚರ್ಯ. ಕೀರ್ತನೆ 41ನೇ ಅಧ್ಯಾಯ ನಾವು ಓದುವುದಾದರೆ ಇದೇ ದಾವೀದನು ಹೇಳುವಂಥ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ. ಶತ್ರುಗಳ ಜಯಧ್ವನಿ ಇಲ್ಲದ್ದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು. ದೇವರ ಮೆಚ್ಚುಗೆ ನನ್ನ ಮೇಲೆ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ಶತ್ರುಗಳು ಜಯಿಸದೇ ಇರುವಾಗ ದೇವರು ನನ್ನ ಜೊತೆಗಿದ್ದಾನಂತೆ ನಾನು ತಿಳ್ಕೊಳ್ಳುವೇನು. ಆದ ಕಾರಣ ಶತ್ರುಗಳು ನನ್ನ ಮೇಲೆ ಜಯ ಹೊಂದಬಾರ್ದು ಎಂಬುದಾಗಿ ಹೇಳಿಬಿಟ್ಟು, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ಕೃಪೆ ಅಂತ ಹೇಳಿದ ಮೇಲೆ ಯೇಸು ಕ್ರಿಸ್ತನು. ಯಾಕಂದರೆ ಯೋಹಾನ 1:17 ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆ ನಮಗೆ ಸಿಕ್ತು. ನಾನಂತೂ ನಿನ್ನ ಕೃಪೆಯಲ್ಲಿ ಅಥವಾ ಯೇಸು ಕ್ರಿಸ್ತನ ಕೃಪೆಯಲ್ಲಿಯೇ ಭರವಸವಿಟ್ಟಿದ್ದೇನೆ. ಯೇಸು ಕ್ರಿಸ್ತನ ಕೃಪೆ ಇಲ್ಲ ಅಂದರೆ ಅಪಜಯ. ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಅಥವಾ ಸ್ತೋತ್ರ ಮಾಡುವೆನು. ಈ ರೀತಿಯಾಗಿ ದಾವೀದನ 13ನೇ ಅಧ್ಯಾಯದ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.